ಆವಾಗಿನ ಟ್ರೇಡು ನಾವು ಫಾಸ್ಟ್ ಮಾಡಿದ್ವಿ, ಏಕೆಂದರೆ ಮಾರ್ಕೆಟು ಮೇಲೆ ಹೋಗ್ತಾ ಇರೋದ್ರಿಂದ ರಿವರ್ಸ್ ಆಗ್ತಾ ಇರೋದ್ರಿಂದ ಟೈಮ್ ಜಾಸ್ತಿ ತಗೊಳ್ತಾ ಇತ್ತು. ಇವಾಗ ಮತ್ತೆ ವಾಪಸ್ ಬಂದಿದ್ದೀವಿ. ನೋಡೋಣ ಇವಾಗ ಟ್ರೇಡ್ ಎಲ್ಲಿ ಬರ್ತಾ ಇದೆ ಅಂತೇಳಿ. ಮಾರ್ಕೆಟ್ ಇವಾಗ ಕೆಳಗಡೆ ಬರ್ತಾ ಇದೆ. ಇಲ್ಲಿ ನೀವು ಕಾಣಿಸ್ತಾ ಇರ್ಬೋದು 2075. ಇದು ಲೈವ್ ಅಕೌಂಟು ಆಂಟೋನಿ ಪಿನಾ ಅಂತ ಹೇಳಿ ಮೊನೆಟಮ್ ಮಾರ್ಕೆಟ್ ಲೈವ್ ಅಲ್ಲಿ MT5 ಇರುವಂಥ ಅಕೌಂಟು ನಡೀತಾ ಇದೆ. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಇದು ಏನಂತ ಹೇಳಿ ಕಾಣಿಸ್ತಾ ಇದೆ ಆಲ್ರೆಡಿ ನೋಡ್ತಾ ಇರ್ಬೋದು ನೀವು. ಹಿಸ್ಟ್ರಿಗೆ ಬಂದರೆ ಇವತ್ತಿನ ಪ್ರಾಫಿಟ್ ಟುಡೇ ಮಾಡಿದರೆ $80 ಮಾತ್ರ ಪ್ರಾಫಿಟ್ ಆಗಿದೆ ಇವತ್ತು. $80 ಇದು ಟ್ರೇಡ್ ಹಿಸ್ಟ್ರಿ. ಟ್ರೇಡಿಗೆ ಬಂದರೆ ಈಗ ಮಾರ್ಕೆಟ್ ನೋಡ್ತಾ ಇರ್ಬೋದು ನೀವು, ಇಲ್ಲಿ ನೋಡ್ತಾ ಇದೆ. ಈ ರೆಡ್ ಲೈನಿಗೆ ಬಂದರೆ ಟೇಕ್ ಪ್ರಾಫಿಟ್ 26.54.21ಕ್ಕೆ ಏನಾದರೂ ಮಾರ್ಕೆಟ್ ಬಂದರೆ ಎಲ್ಲ ಟ್ರೇಡ್ಗಳು ಕ್ಲೋಸ್ ಆಗುತ್ತೆ. ಇವಾಗ 4000 ಮಾರ್ಕೆಟ್ ಕೆಳಗಡೆ ಬರ್ತಾ ಇದೆ. 4000 ಪ್ರಾಫಿಟ್ ತೋರಿಸ್ತಾ ಇದೆ, ಪ್ಲಸ್ ಅಲ್ಲಿ ತೋರಿಸ್ತಾ ಇದೆ. ಟೇಕ್ ಪ್ರಾಫಿಟಿಗೆ ಬಂತು ಅಂದರೆ ಎಲ್ಲ ಟ್ರೇಡ್ಗಳು ಕ್ಲೋಸ್ ಆಗುತ್ತೆ. ಇಷ್ಟು ಟ್ರೇಡ್ಗಳಿದ್ದಾವೆ, ಎಲ್ಲ ಆಟೋದಲ್ಲೇ ನಡೀತಾ ಇರೋದು. ಈಗ ನೋಡಿ ಮಾರ್ಕೆಟ್ ಬರ್ತಾ ಇದೆ. ಈ ರೆಡ್ ಲೈನ್ ಅದು ಟೇಕ್ ಪ್ರಾಫಿಟ್. ಆ ರೆಡ್ ಲೈನಿಗೆ ಬಂತು ಅಂತಂದರೆ ಎಲ್ಲ ಟ್ರೇಡ್ಗಳು ಕ್ಲೋಸ್ ಆಗುತ್ತೆ. ಕಾಣಿಸ್ತಾ ಇದೆ ನಿಮಗೆ. ಲೈವ್ ಅಕೌಂಟು ಆಂಟೋನಿಯಾ ಪಿನಾ ಹೆಸರು, ಅಕೌಂಟ್ ನಂಬರು ಸಹ ಇಲ್ಲಿದೆ, ಕಾಣಿಸ್ತಾ ಇದೆ ನಿಮಗೆ. 4500, 4300 ಈ ಥರ ಮತ್ತೆ ಹೆಚ್ಚು ಕಡಿಮೆ ಆಗ್ತಾ ಇದೆ. ಲೈವ್ ಅಕೌಂಟು ನೋಡ್ತಾ ಇರ್ಬೋದು ನೀವು, ನಡೀತಾ ಇದೆ, ಕಾಣಿಸ್ತಾ ಇದೆ. ಲೈವ್ ಟ್ರೇಡ್ಸ್ ನಿಮಗೆ ಏರುಪೇರು ಆಗೋದನ್ನು ಕಾಣಿಸ್ತಾ ಇದ್ದೀರಾ ನೀವು. 3500 ನೋಡಿ ಕಾಣಿಸ್ತಾ ಇದೆ. ಲೈವ್ ಟ್ರೇಡ್ಸ್ ಬದಲಾವಣೆ ಆಗ್ತಾ ಇದೆ. ಮಾರ್ಕೆಟ್ ನಮಗೆ ಇವಾಗ ಕೆಳಗಡೆ ಬರಬೇಕು, ಅತಿ ಹತ್ತಿರದಲ್ಲೇ ಇದೆ, ಆದರೆ ಟ್ರೇಡ್ ಇನ್ನೂ ಕ್ಲೋಸ್ ಆಗ್ತಾ ಇಲ್ಲ. ಇವಾಗ ಕರೆಂಟ್ ಪ್ರೈಸು 26.54 ಇದೆ. ನಮಗೆ 26.54 21.21 ಬರಬೇಕು. 4200 ಪ್ರಾಫಿಟ್ ನೋಡ್ತಾ ಇದ್ದೀರಾ ನೀವು. 4400 ಆಯಿತು. ಇನ್ನೇನು ಮಾರ್ಕೆಟ್ಟು ನಮ್ಮ ಟೇಕ್ ಪ್ರಾಫಿಟಿಗೆ ಆ ರೇಂಜಿಗೆ ಬರ್ತಾ ಇದೆ. ಆ ರೇಂಜಿಗೆ ಬಂತು ಅಂದರೆ ಎಲ್ಲ ಟ್ರೇಡ್ ಕ್ಲೋಸ್ ಆಗುತ್ತೆ. ರೆಡ್ ಲೈನ್ ಇದೆಯಲ್ಲ, ಅದೇ ಟೇಕ್ ಪ್ರಾಫಿಟ್ ಲೈನು. ಆ ಲೈನಿಗೆ ಮಾರ್ಕೆಟ್ ಬಂತು ಅಂದರೆ ಎಲ್ಲ ಟ್ರೇಡ್ಗಳು ಕ್ಲೋಸ್ ಆಗುತ್ತೆ ಆಟೋದಲ್ಲಿ. ನೀವು ನೋಡ್ತಾ ಇರ್ಬೋದು ಚೇಂಜಸ್ ಆಗ್ತಾ ಇದೆ ಮಾರ್ಕೆಟಲ್ಲಿ. ಪ್ರಾಫಿಟಲ್ಲೂ ಸಹ ವೇರಿಯೇಷನ್ ಆಗ್ತಾ ಇದೆ, ಕಾಣಿಸ್ತಾ ಇದೆ. 4000 ಆಯ್ತು. ಈಗ 4200 ಇದೇ ಥರ ಬದಲಾವಣೆ ಆಗ್ತಾ ಇರುತ್ತೆ. ಹಾಗೆ ನಮ್ಮ ಟೇಕ್ ಪ್ರಾಫಿಟಿಗೆ ಬಂತು ಅಂದರೆ ಎಲ್ಲ ಟ್ರೇಡ್ಗಳು ಕ್ಲೋಸ್ ಆಗುತ್ತೆ. ನೋಡ್ತಾ ಇದ್ರೆ 4300, 5500 ನೋಡಿ ಆಲ್ಮೋಸ್ಟ್ ಬರ್ತಾ ಇದೆ. ಟೇಕ್ ಪ್ರಾಫಿಟ್ ಎಲ್ಲ ಗ್ರೀನ್ ಆಯಿತು. ಆಲ್ಮೋಸ್ಟ್ ಟ್ರೇಡ್ ಕ್ಲೋಸ್. ಟ್ರೇಡ್ ಪ್ರಾಫಿಟ್ಟು ಹಿಟ್ ಆಯಿತು, ಪ್ರಾಫಿಟ್ ಆಯಿತು, ಎಲ್ಲ ಟ್ರೇಡ್ ಕ್ಲೋಸ್ ಆಗಿದೆ. ಕ್ಲೋಸ್ ಆಗಿ ಈಗ ಮತ್ತೆ ವಾಪಸ್ ಬರುತ್ತೆ. ವೆಯ್ಟ್ ಮಾಡೋಣ. ಮಾರ್ಕೆಟು ಇಂಟರ್ನೆಟ್ಟು ಸ್ಲೋ ಇತ್ತು ಅಂದರೆ ಕೆಲವೊಂದ್ಸರಿ ಆ ಥರ ಆಗುತ್ತೆ. ಇನ್ನು ರೆಸ್ಪಾಂಡ್ ಮಾಡ್ತಾ ಇಲ್ಲ ಮಾರ್ಕೆಟ್. ಪ್ಲ್ಯಾಟ್ಫಾರ್ಮ್ ಲೈವ್ ಅಕೌಂಟು ವೆಯ್ಟ್ ಮಾಡೋಣ. ಎಲ್ಲ ಟ್ರೇಡ್ಗಳು ಕ್ಲೋಸ್ ಆಯಿತು. ಕ್ಲೋಸ್ ಆಗಿ ಪ್ರಾಫಿಟಲ್ಲಿ ಕ್ಲೋಸ್ ಆಯಿತು. ಮತ್ತೆ ವಾಪಸ್ ಬಂತು. $5720 ಇವತ್ತಿನ ಪ್ರಾಫಿಟ್ ಈಗ ಆಯಿತು. ಮೊದಲು 80 ಆಗಿತ್ತು ನೋಡಿ. ಎಲ್ಲ ಟ್ರೇಡ್ಗಳು ಇಲ್ಲಿ ಕ್ಲೋಸ್ ಆಗಿದೆ. ಅಷ್ಟು ಟ್ರೇಡ್ಗಳು ಒಂದೇ ಸರಿ ಕ್ಲೋಸ್ ಆಗಿದೆ. ಕ್ಲೋಸ್ ಆಗಿ ನಮಗೆ 5000 ನೋಡಿ. ಇದೆಲ್ಲ ಟ್ರೇಡ್ಸ್, ಇವತ್ತಿನ ಟ್ರೇಡ್ಸ್, ಡಿಸೆಂಬರ್ 17ನೇ ತಾರೀಕಿನ ಟ್ರೇಡ್ಸ್ ಎಲ್ಲ ಆಟೋದಲ್ಲೇ ಆಗಿರೋದು. 5970, 249 ಟ್ಯಾಕ್ಸ್ ಕಮಿಷನ್ ಹೋಗಿ $5720 ಪ್ರಾಫಿಟ್ಟು ಈಗ ಅಕೌಂಟ್ ಆಗಿದೆ. ಮತ್ತೆ ಟ್ರೇಡ್ ಶುರುವಾಗುತ್ತೆ. ಲೈವ್ ಅಕೌಂಟ್ ವೇಟ್ ಮಾಡೋಣ. ಥ್ಯಾಂಕ್ ಯು ಸ್ನೇಹಿತರೆ.